ಎಲ್ಲೂವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ರೈತರ ಹೋರಾಟಕ್ಕೆ ಜಯವಾಗಲಿ. ಸರ್ಕಾರಕ್ಕೆ ಸರ್ಕಾರ, ಸರ್ಕಾರ. ಇಡೀ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ. This video is sponsored by Mahalakshmi Jewelers, Manu Multi Speciality Hospital, KVN University, Bharat Chicken Center, Al Sharia Group of Institutions, Beg Neuro Psychiatry Hospital, NK NEET Institute, Alimi Public School, and by Rich Tea, Swad Mein Richness. ಶ್ರೀ ಬಡಗಲ್ಪುರ ನಾಗೇಂದ್ರ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಅಧಿಕಾರಿ ಕಚೇರಿಗಳ ಎದುರುಗಡೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಹಲವಾರು ಸಲ ನಾವು ಜಿಲ್ಲಾ ಕಚೇರಿ ಎದುರುಗಡೆ ನಾವು ಮನವಿ ಪತ್ರ ಕೊಟ್ಟರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇವತ್ತು ವಿದ್ಯುತ್ ಇರ್ಬೋದು, ಇವತ್ತು ನಮ್ಮ ರೈತರ ಸಮಸ್ಯೆಗಳನ್ನು ಇವತ್ತೇನು ಪರಿಹಾರ ಇವತ್ತು ನಮ್ಮ ಹೊಲ ಗದ್ದೆಗಳಲ್ಲಿ ನೀರು ಬಂದು ಇವತ್ತೇನು ಹಲವಾರು ಜಮೀನುಗಳನ್ನು ಇವತ್ತು ನಾಶ ಆಗಿಬಿಟ್ಟಿದೆ. ಅದರ ಪರಿಹಾರ ಸಿಕ್ಕಿಲ್ಲ. ಮತ್ತು ಮೊದಲನೇದಾಗಿ ಇವತ್ತು ಕಲಬುರಗಿಯಲ್ಲಿ ಇವತ್ತೇನಪ್ಪ ಅಂತಂದರೆ ಬರಗಾಲ ಘೋಷಣೆ ಮಾಡಿದರು. ಅದಕ್ಕೆ ಎಕರೆಕ್ಕೆ 25,000 ರೂಪಾಯಿ ಕೊಡು ಅಂತೇಳಿ ನಾವು ಹಲವಾರು ಸಲ ಮನವಿ ಪತ್ರಗಳನ್ನು ಕೊಟ್ಟರೂ ಕೂಡ ಈ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಮತ್ತು ಹಿಂದಿದ್ದಂಥ ಸರ್ಕಾರ BJP ಸರ್ಕಾರ, ಈ ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೇಳಿತು. ಈಗಾಗಲೇ ಬಂದು 1 ವರ್ಷ ಆಯಿತು. ಈಗ ಯಾವುದೇ ನಮ್ಮ ರೈತರ ಕಷ್ಟಗಳನ್ನು ಯಾವುದೇ ಕೇಳಲಾರದೆ ಅವರು ಇವತ್ತೇನಪ್ಪ ಅಂತಂದ್ರೆ ಈಗ ಮೊನ್ನೆ ಮೀಡಿಯಾದಲ್ಲಿ ತಾವೆಲ್ಲರೂ ನೋಡಿದಿರಿ, 187 ಕೋಟಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಇವತ್ತು ರೈತರಿಗೆ ಬಂದಿದ್ದು. ಇವತ್ತು ಆ ನಿಗಮದ ಅಧ್ಯಕ್ಷರಿಗೆ ಏನು ಇದು ಮಾಡಿದ್ರು, ರೈತರ ದುಡ್ಡನ್ನು ಇವತ್ತೇನು ಲೂಟಿ ಹೊಡೆದಿದ್ದಾರೆ. ಕೂಡಲೇ ಅವರಿಗೆ ಇವತ್ತೇನಪ್ಪ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇವತ್ತು ರೈತರ ಕಷ್ಟ ಇವತ್ತು ಇಡೀ ದೇಶದಲ್ಲಿ ಇವತ್ತು 1165 ಮಂದಿ ಜುಲೈ ಹಿಡಿದು 2 ತಿಂಗಳಲ್ಲಿ ಇವತ್ತೇನಪ್ಪ ಅಂತಂದ್ರೆ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಬಡಗಲ್ಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಇವತ್ತೇನು ಬರ ಪೀಡಿತ ನಮ್ಮ ಕಲಬುರಗಿ ಏನು ಘೋಷಣೆ ಮಾಡಿದರು ಅದು ನಮಗೆ ಬರ ಸಿಕ್ಕಿಲ್ಲ. ಮತ್ತು ಈಗಾಗಲೇ ನಮ್ಮ ಪಂಪ್ಸೆಟ್ಗಳಿಗೆ ಇವತ್ತು ವಿದ್ಯುತ್ತನ್ನು ಇವತ್ತು ಗೃಹದಲ್ಲಿ ಇವತ್ತೇನು ನಮಗೆ ವಿದ್ಯುತ್ ಪೂರ ನಮಗೆ ಕೊಡ್ತಾ ಇಲ್ಲ. ಸರಿಯಾಗಿ 7 ಗಂಟೆ ಕೊಡ್ತಾ ಇಲ್ಲ. ಮತ್ತು ಇವತ್ತು ರೈತರ ಕಷ್ಟ ಏನಪ್ಪ ಅಂತಂದ್ರೆ ಎಲ್ಲನೂ ಕೂಡ ಇವತ್ತು ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ನನ್ನ ಹೆಸರು ನಾಗೇಂದ್ರಪ್ಪ ಕಂಬೆ, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಾಜ್ಯ ರೈತ ಹೋರಾಟ ನಡೆಯಲಿದೆ. ಇಂದು ನಾವು ಸಹ ಕಲಬುರಗಿಯಲ್ಲಿ ನಾಗೇಂದ್ರಪ್ಪ ಕಂಬೆ ಅವರ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೇ ಸರ್ಕಾರ ಇರಲಿ, ರೈತರಿಗೆ ಒಂದು ಸರಿಯಾದ ಹಕ್ಕುಗಳನ್ನು ನೀಡಬೇಕು. ಹಿಂದೆ BJP ಸರ್ಕಾರಕ್ಕೆ ಯಾವ ರೀತಿ ನೀವು ತಪ್ಪನ್ನು ಹಚ್ತಾ ಇದ್ರಿ, ಕಾಂಗ್ರೆಸ್ ಸರ್ಕಾರದವರು ಬಂದು ಏನು ಕೆಲಸ ಮಾಡಿದ್ದೀರಿ, ರೈತರಿಗಾಗಿ ನೀವು ಏನು ಒಂದು ಯೋಜನೆಯನ್ನು ತಂದಿದ್ದೀರಿ. ಪಂಪ್ಸೆಟ್ಗಳು ಸಹ ಪಂಪ್ಸೆಟ್ ಅಂಥೇಳಿ ಅದರದ್ದು ಎಲ್ಲ ಸ್ವಂತ ವೆಚ್ಚವನ್ನು ರೈತರೇ ಭರಿಸಬೇಕಂಥೇಳಿ ನೀವು ಹೇಳ್ತಾ ಇದ್ದೀರಿ. ಆದರೆ ಸುಮಾರು 2-3 ಲಕ್ಷ ತನ ಆಗ್ತದೆ. ಅಷ್ಟು ವೆಚ್ಚವನ್ನು ಭರಿಸಲು ರೈತರಿಂದ ಆಗಲ್ಲ. ಇದನ್ನು ಕೂಡ ಸರ್ಕಾರ ತಾವೇ ತಮ್ಮ ಹೊಣೆ ಅಂತೇಳಿ ತಿಳ್ಕೊಂಡು ಜವಾಬ್ದಾರಿಯುತ ಮಾಡಬೇಕು. ಮತ್ತು ಲೋಡ್ ಶೆಡ್ಡಿಂಗ್ ತುಂಬ ಆಗ್ತಾ ಇದೆ. ರೈತರಿಗೆ ತುಂಬ ಕಷ್ಟ ಆಗ್ತಾಯಿದೆ ಕೆಲಸ ಮಾಡಲಿಕ್ಕೆ. ಅವ್ರು ಯಾವಾಗ ಕೆಲಸ ಮಾಡ್ಬೇಕಂತಾರೆ ಆ ಟೈಮಲ್ಲಿ ಲೋಡ್ ಶೆಡ್ಡಿಂಗ್ ಶುರು ಆದರೆ ಕೆಲಸ ಹೇಗೆ ಮಾಡಬೇಕು? ಈ ದೇಶದ ಬೆನ್ನೆಲುಬಾದ ರೈತರಿಗೆ ಇಂಥ ಅನ್ಯಾಯ ಮೋಸ ನಡೀತಿರುವಾಗ ನಾವು ಯಾವ ಸರ್ಕಾರಕ್ಕೆ ಕೇಳಬೇಕು? ದಯವಿಟ್ಟು ನಮ್ಮ ಎಲ್ಲ ಈ ಒಂದು ಹಕ್ಕುಗಳನ್ನು ನೀವು ಗಣನೆಗೆ ತೆಗೆದುಕೊಂಡು ನಮಗೊಂದು ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡ್ತೀರಿ ಅಂತೇಳಿ ನಮ್ಮ ರಾಜ್ಯ ರೈತ ಸಂಘದ ವತಿಯಿಂದ ನಾನು ಕಲಬುರಗಿಯಲ್ಲಿ ಈ ಹೋರಾಟದಲ್ಲಿ ಪಾಲ್ಗೊಂಡು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಹಕ್ಕುಗಳನ್ನು ತಾವು ಒಂದು ಜವಾಬ್ದಾರಿ ಅಂತ ತಿಳಿದು ಇದನ್ನು ಪೂರ್ಣಗೊಳಿಸಬೇಕಂತೇಳಿ ನಾನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ನನ್ನ ಹೆಸರು ಗೌರಿ ಆರ್ ಚಿಚ್ಕೋಟಿ ಅಂತ. This video is sponsored by Mahalakshmi Jewelers, Manu Multi Speciality Hospital, KVN University, Bharat Chicken Center, Al Sharia Group of Institutions, Beg Neuro Psychiatry Hospital, NK NEET Institute, Alimi Public School, and by Rich Tea, Swad Mein Richness.